ಕೆಪಿಟಿಷಲ್ ನ್ಯೂ ಅಪ್ಡೇಟ್. ಮೆಸ್ಕಾಮ್ 1:1 ರಿಸಲ್ಟ್ ಯಾವಾಗ ಅಂತ ಕೇಳ್ತಿದ್ರಿ. ಕಾಲ್ ಬಂತ ನಿಮಗೂ? ರಿಜೆಕ್ಷನ್ ಆದ ಜನ ಎಷ್ಟು? ರಿಜೆಕ್ಟ್ ಮಾಡ್ತಾರಾ? ಹಾಗಿದ್ರೆ ಯಾರಿಗೆ ಮಾಡ್ತಾರೆ, ಯಾರಿಗೆ ಮಾಡಲ್ಲ, ಎಲ್ಲವನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗ್ತಿತ್ತಂದರೆ ಲೈಕ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ. ನೋಡಿ, ಆಲ್ರೆಡಿ ನಿಮಗೆ ಹೇಳಿಕೊಟ್ಟಿದ್ದೀನಿ ಬೆಸ್ಕಾಮ್ನ ರಿಸಲ್ಟ್ ಯಾವಾಗ ಅಂತಂತ ಹೇಳಿದ್ದೀನಿ. ಆಲ್ರೆಡಿ ನೋಡಿರ್ತೀರ ಆ ವಿಡಿಯೋ. ನೋಡಲಿಲ್ಲ ಅಂದರೆ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡಿ. ಡೀಟೇಲಾಗಿ ಹೇಳಿದ್ದೀನಿ. ಇವಾಗ ನೋಡ್ತಾ ಹೋಗೋಣ. ಮೆಸ್ಕಾಮ್ದು 1:1 ರಿಸಲ್ಟ್ ಯಾವಾಗ ಅಂತಂದರೆ, ಸೊ ನೋಡಿ ಗೈಸ್, ಮುಂದಿನ ತಿಂಗಳು ಅಂದರೆ ಇವತ್ತು ಫೆಬ್ರವರಿ, ಮುಂದಿನ ತಿಂಗಳು ಮಾರ್ಚ್ ಕೊನೆಯ ವೀಕಲ್ಲೇ ನಿಮ್ಮದು ರಿಸಲ್ಟ್ ಬರುವಂತಹ ಎಲ್ಲ ಪಾಸಿಬಿಲಿಟೀಸು ಕೂಡ ಇದ್ದಾವೆ. ಹಾಗೆ ನಿಮಗೇನಾದರೂ ಅವರು ಕಾಲ್ ಮಾಡ್ತಾರಾ ಅಂತ ಕೇಳಿದಾಗ, ಕೆಲವೊಂದು ಸಲ ಕಾಲ್ ಮಾಡದೇ ಇರ್ಬೋದು ಕೆಲವೊಬ್ಬರಿಗೆ ಬೈ ಮಿಸ್ ಆಗಿ. ಇನ್ನು ತುಂಬ ಜನ 90% ಕೂಡ ನಿಮಗೆ ಕಾಲ್ ಬರುವಂಥ ಚಾನ್ಸಸ್ಸೇ ಇರ್ತದೆ. ಯಾಕಂದರೆ ಅವ್ರಿಗೆ ಒರಿಜಿನಲ್ ಕ್ಯಾಂಡಿಡೇಟ್ಸ್ಗಳು ಬೇಕು. ಯಾವುದೇ ರೀತಿ ಫೇಕ್ ಆಗಿರೋ ಕ್ಯಾಂಡಿಡೇಟ್ಸ್ಗಳು ಯಾವುದೇ ರೀತಿ ಬೇಡ. ನೀವೇನಾದರೂ ಡಾಕ್ಯುಮೆಂಟ್ಸ್ನ ಫೇಕ್ ಆಗಿ ಮಾಡಿಸಿ, ಆಮೇಲೆ ಏನಾದರೂ ಮಾಡಿಸಿ ಅದರಲ್ಲಿ ಡೇಟ್ ಏನಾದರೂ ಚೇಂಜಸ್ ಮಾಡಿಸಿ, ಹಂಗೇನಾದರೂ ಮಾಡಿದರೆ ಅವರೆಲ್ಲ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೆ, ಅದನ್ನ ಚೆಕ್ ಮಾಡೋಕ್ಕೆ, ವೆರಿಫೈ ಮಾಡೋಕ್ಕೆ 1 ವರ್ಷನೇ ತೊಗೊಂಡಿದ್ದಾರೆ. ಸೊ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರಾ ಇಲ್ಲ ಅಂತಂದರೆ ನಿಮ್ಮ ಡಾಕ್ಯುಮೆಂಟ್ಸ್ ಮೇಲೆ ಡಿಪೆಂಡು. ಯಾಕಂದರೆ ನೀವು ಹೇಗೇನು ಎಕ್ಸಾಮ್ ಬರೆಯೋದು ಹೋಗ್ತಿಲ್ಲ, ನೀವು ಓನ್ಲಿ ಡಾಕ್ಯುಮೆಂಟ್ಸ್ ಮೇಲೆ ಹೋಗ್ತಿರೋ. ಯಾವ ಡಾಕ್ಯುಮೆಂಟ್ಸು, SSLC ಮಾರ್ಕ್ಸ್ ಎಷ್ಟಿರಬೇಕು. ಒಬ್ಬೊಬ್ಬರು ಹಿಂಗೂ ಇದ್ದಾರೆ ಕ್ಯಾಂಡಿಡೇಟ್ಸ್. SSLCಯಲ್ಲಿ ಜಾಸ್ತಿ ಇದ್ದರೆ ಕರ್ಕೋತಾರೆ ಅಂತ ತಿಳ್ಕೊಂಡು 99 ಮಾಡಿದೆ. ಆಮೇಲೆ ಒಬ್ಬರು 95 ಇರ್ತದೆ ಅಂದರೂ 99 ಮಾಡಿದೆ ಸೆಲೆಕ್ಷನ್ ಆಗಲಿ ಅಂತೇಳಿ. ಇಲ್ಲ, ಆ ಥರದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ. 99 ಇತ್ತಾ ಓಕೆ, ಆದರೆ ಆಗುತ್ತೆ, ಬಿಡುತ್ತೆ. ಯಾಕೆ ತಲೆ ಕೆಡಿಸ್ಕೋತೀರಿ? ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಷನ್ ಆಗೋದು 90% ಕರೋನಾ ಬ್ಯಾಚ್ ಇದ್ದವರೆ. ಈ ಕೆಪಿಟಿಷಲ್ ಆಗಲಿ, ಆಮೇಲೆ GDS, ಇದೇನು ಡಾಕ್ ಸೇವಕ್ ಅಂತ ಕರಿತೀವಲ್ಲ, ಗ್ರಾಮೀಣ ಡಾಕ್ ಸೇವಕ್, ಪೋಸ್ಟ್ ಆಫೀಸ್, ಅದು ಕೂಡ ಕರೋನಾ ಬ್ಯಾಚ್ ಇದ್ದವರೆ ಸೇರ್ಕೊತಾರೆ. ಸೊ ಸೇರ್ಕೊಳ್ಳಿ, ಪರವಾಗಿಲ್ಲ, ಯಾರು ಸೇರ್ಕೊಳ್ಳಿ. ಬಟ್ ಡಾಕ್ಯುಮೆಂಟ್ಸನ್ನು ಯಾವುದೇ ರೀತಿ ಫೇಕ್ ಮಾಡೋಕ್ಕೆ ಹೋಗಬೇಡಿ. ಮಾಡಿದರೆ ಇಲ್ಲಿ 100% ರಿಜೆಕ್ಟ್ ಆಗ್ತದೆ. ಯಾವುದೇ ರೀತಿ ಮುಲಾಜಿಲ್ಲ. ಅದಲ್ಲದೆ ಮತ್ತು ನಿಮ್ಮದು ಕ್ಯಾಂಡಿಡೇಟ್ ಏನೋ ಸ್ಕ್ಯಾಮ್ ಮಾಡಿದ ಅಂತ ತಿಳ್ಕೊಂಡು ನಿಮಗೆ ಜೈಲ್ ಶಿಕ್ಷೆನೂ ಆಗುವಂಥ ಚಾನ್ಸಸ್ ಇದೆ, ಮತ್ತು ದಂಡವನ್ನು ವಿಧಿಸ್ತಾರೆ 3 ಲಕ್ಷದವರೆಗೂ. ಥಿಂಕ್ ಮಾಡಿ. ಓಕೆ, ಈಗೀಗ ರಿಕ್ರೂಟ್ಮೆಂಟ್ ಅನ್ನುವಂಥದ್ದು ತುಂಬ ಹಾರ್ಡ್ ಆಗ್ತಿದೆ. ಸೊ ಸೆಲೆಕ್ಟ್ ಆಗಬೇಕು ಅಂತಂದರೆ ನೀವು ತುಂಬ ಕಠಿಣ ಪರಿಶ್ರಮ ಪಡಬೇಕು. ಜೊತೆಗೆ ಪ್ರಾಮಾಣಿಕತೆಯಿಂದ ನಿಮ್ಮ ಮಾರ್ಕ್ಸೀಟ್ ಆಗಿರ್ಬೋದು, ನಿಮ್ಮ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮದೆಲ್ಲ ಕರೆಕ್ಟಾಗಿ ಕೊಡಬೇಕು. ಯಾವುದೇ ರೀತಿ ಫೇಕನ್ನು ಮಾಡೋಕ್ಕೆ ಹೋಗಬೇಡಿ. ಫೇಕ್ ಮಾಡಿದರೆ 100% ರಿಜೆಕ್ಟ್ ಆಗ್ತದೆ. ಈಗ ಬೆಸ್ಕಾಮಲ್ಲಿ 1-2 ಕ್ಯಾಂಡಿಡೇಟ್ಸ್ಗಳು ರಿಜೆಕ್ಟ್ ಆಗಿದ್ದಾವೆ. ಓಕೆ, ಆ ಬೆಸ್ಕಾಮ್ ಲಿಸ್ಟಲ್ಲಿ ನೋಡಿದರೆ ನೀವು ಅರ್ಥ ಆಗುತ್ತೆ ನಿಮ್ಗೆ. ಆಲ್ರೆಡಿ ಏನು ರಿಜೆಕ್ಟ್ ಆಗಿದ್ದಾವೆ. ಓಕೆ, ಮತ್ತು ನಿಮಗೆಲ್ಲರಿಗೂ ಕಾಲ್ ಬರ್ತದೆ ಅಂತಂದರೆ 90% ಬರ್ತದೆ. ಇನ್ನೊಂದು 10% ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಎಷ್ಟು ಅಂತ ಮಂದಿಗೆ ಹಚ್ಬೇಕು ಅವರು. ಹಾಗಾಗಿ ಎಲ್ಲೋ ಮಿಸ್ ಆಗಿರ್ತಾವೆ ನಂಬರ್ಸ್ಗಳು. ನೀವು ಅಕಸ್ಮಾತ್ ನಿಮಗೆ ಕಾಲ್ ಬಂದಿಲ್ಲ ಅಂತ ತಿಳ್ಕೊಂಡು ನನಗೆ ಬಂದಿಲ್ಲ, ನಾನು ಸೆಲೆಕ್ಷನ್ ಆಗಲ್ಲ ಅಂತೇಳಿ ಹಿಂದೆ ಸರಿಬಾರ್ದು. ಯಾಕಂದರೆ ಕೆಲವೊಂದು ದಿವಸ ಬರ್ತದೆ, ಕೆಲವೊಂದು ದಿವಸ ಬರೋಲ್ಲ. ಹಾಗಾಗಿ ಇಮೇಲ್ ಕೂಡ ಚೆಕ್ ಮಾಡ್ಕೊಳ್ಳಿ. ಇಮೇಲ್ಗೂ ಬರಲಿಲ್ವಾ, ಸೊ ಪಕ್ಕದಲ್ಲಿ ಯಾರ್ದೋ ಒಬ್ಬನು ಬಂದಿತ್ತಾ, ನೀವು ಅಲರ್ಟ್ ಆಗಬೇಕು. ಓಕೆ, ಸೊ ಇದಿಷ್ಟು ಹೇಳುವಂಥ ಉದ್ದೇಶ ಆಗಿತ್ತು. ಬೆಸ್ಕಾಮ್ ಆಗಲಿ, ಕೆಪಿಟಿಷಲ್ ಆಗಲಿ, ಇನ್ಯಾವುದೇ ಆಗಲಿ, ಸೊ ಎಲ್ಲ ಪ್ರೊಸೀಜರು ಒಂದೇ ಥರ ಇರ್ತದೆ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ಮೇಲೆ ನಿಮಗೆ ತುಂಬ ಅಭಿಮಾನ ಇತ್ತಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಆಮೇಲೆ ನಿಮ್ದು ಏನಾದ್ರು ಸ್ಕೋರ್ ಕಮ್ಮಿ ಇತ್ತಪ್ಪ ಅಂದರೆ, ಅಥವಾ ಜಾಸ್ತಿ ಇತ್ತಂದರೆ ನಂದೆಷ್ಟು ಕಮೆಂಟ್ ಮಾಡಿ. ನಂದೆಷ್ಟಿದೆ ಅಂತೇಳಿ ಒಂದು ಸ್ವಲ್ಪ ಕಮೆಂಟ್ ಮಾಡೋಕ್ಕೆ 1-2 ಸೆಕೆಂಡ್ ತೊಗೋತೀರ. ಕಮೆಂಟ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಓಕೆ, ಇದರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.